ಇತರ ಭಾಷೆ ಕಲಿತು ನಮ್ಮ ಮಾತೃಭಾಷೆ ಬಿಡಬಾರದು. ನಮ್ಮ ಭಾಷೆ ಉಳಿಸಿಕೊಂಡು ಬೇರೆ ಭಾಷೆ ಕಲಿಯಬಹುದು. ಪ್ರತಿ ಜನ್ಮದಲ್ಲಿಯೂ ಕನ್ನಡದಲ್ಲೇ ಹುಟ್ಟಲು ಇಷ್ಟಪಡುತ್ತೇನೆ ಎಂಬುದಾಗಿ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದಿಂದ ಸೋಮವಾರದಂದು ಹಮ್ಮಿಕೊಳ್ಳಲಾಗಿದ್ದ ಹಾಸನ ಸಾಹಿತ್ಯೋತ್ಸವ 2025ನೇ 2 ದಿನದ ಕಾರ್ಯಕ್ರಮದ ಮೊದಲ ದಿನದಂದು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಾವು ಕನ್ನಡವನ್ನು ಹೇಗೆ ಉಳಿಸಿಕೊಳ್ಳುವುದರ ಬಗೆಗಿಂತ ಯಾವುದಾದರೂ ಭಾಷೆ ಸಂಪರ್ಕ ಬಂದರೆ ಆ ಭಾಷೆ ಕಲಿತು ನಮ್ಮ ಭಾಷೆ ಬಿಡುತ್ತೇವೆ. ಹಾಗೆ ಆಗಬಾರದು. ನಮ್ಮ ಭಾಷೆ ಮೊದಲು ಉಳಿಸಿಕೊಂಡು ಬೇರೆ ಭಾಷೆಯನ್ನು ಕಲಿಯಬೇಕು. ನಮ್ಮ ಸುತ್ತಮುತ್ತಲ ಭಾಷೆ ಅನೇಕ ಇದ್ದು ಆಂಧ್ರ ಭಾಷೆ ಕಲಿತು ಆಂಧ್ರದವರಿಗೆ ಆಗಿಬಿಡುತ್ತೇವೆ. ಕೇರಳ ಭಾಷೆ ಕಲಿತು ಅವರೇ ಆಗಿಬಿಟ್ಟಿದ್ದೇವೆ. ಹೀಗೆ ನಮ್ಮೂರು ಅಲ್ಲಿಗೆ ಹೋಗುವುದು ಬೇಡ. ಅವರು ಬೇಕಾದರೆ ಬರಲಿ. ಹಾಗೆ ಬರುತ್ತಿದ್ದು ಕನ್ನಡಿಗರು ಆಗುತ್ತಿದ್ದಾರೆ. ನಮ್ಮ ಕನ್ನಡಿಗರ ಬಗೆಗೆ ಬಹಳ ಹೆಮ್ಮೆ ಅನಿಸುತ್ತದೆ. ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು. ಪ್ರತಿ ಜನ್ಮದಲ್ಲಿಯೂ ಕನ್ನಡದಲ್ಲಿ ಹುಟ್ಟಲಿ ಎಂದು ಹಾರೈಸುತ್ತೇನೆ. ನಮ್ದು ಪವಿತ್ರವಾದಂತಹ ಭಾಷೆ. ನಾಡು ಕರ್ನಾಟಕ, ಕನ್ನಡ ನಾಡು. ಇಂತಹ ನಾಡಿನ ಬಗ್ಗೆ ಬಹಳ ಹೆಮ್ಮೆ ಇದೆ. ಕನ್ನಡಿಗರಾಗಿ ಕತೆ ಹೇಳುವವರು ಬೇರೆ ಯಾವ ದೇಶದಲ್ಲೂ ಯಾರೂ ಇಲ್ಲ. ಹಾಗೆ ಬೇರೆ ಭಾಷೆಯಲ್ಲಿ ಸಾಧ್ಯವಿಲ್ಲ. ಭಾರತ ದೇಶದ ಸಾಹಿತ್ಯಕ್ಕೆ ಹಿರಿಮೆ ವಿಶ್ವಕ್ಕೆ ಮಾದರಿಯಾಗಿದ್ದು ನಮ್ಮ ದೇಶ ಇತರ ದೇಶಗಳೊಂದಿಗೆ ಹೊಂದಿರುವ ಸಂಬಂಧ ನೋಡಿದಾಗ ಹೆಮ್ಮೆ ಎನಿಸುತ್ತದೆ ಎಂದರು. ಹಿರಿಯ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಅವರು, ನಾವೆಲ್ಲರೂ ಬರೆಯುವುದು, ಬರವಣಿಗೆ ಮಾಡುವುದು ರಸಿಕರಿಗೋಸ್ಕರ. ಕಂಬಾರರ ಕುರಿತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ಎಲ್ಲೆಡೆ ಮಾತನಾಡುತ್ತಾರೆ. ಕರ್ನಾಟಕಕ್ಕೆ ಕೀರ್ತಿ ತಂದುಕೊಟ್ಟವರು ಕಂಬಾರರು. ಪೇಪರ್ ಓದುವವರು ಬೇರೆ, ಆದರೆ ಸಾಹಿತ್ಯ ಓದುವವರು ಸಹೃದಯವಂತರು. ಕವಿ ಹೃದಯಕ್ಕೆ ಸಮನಾದ ಹೃದಯವಂತರು ಅನೇಕರು ಇದ್ದಾರೆ. ಕವಿಗೆ ಬಂದಂತ ಎಲ್ಲ ದಾಖಲೆಗಳನ್ನು ದಾಖಲಿಸುವುದಕ್ಕೆ ಆಗುವುದಿಲ್ಲ. ಕವಿಯ ಮನಸ್ಸು ಮಲಗಿದ ವೇಳೆ ಕಲ್ಪನೆ, ವಿಚಾರಗಳು ಮೂಡುತ್ತದೆ. ಇದನ್ನು ಬರವಣಿಗೆಗೆ ತಂದು ರೂಪ ನೀಡುತ್ತಾನೆ ಎಂದರು. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಮೊದಲ ಸಾಹಿತ್ಯ ಏರ್ಪಡಿಸಿದ್ದು, ಮೊಟ್ಟಮೊದಲ ಕವಿ ಕೀರ್ತಿ ರಚನೆ ಮಾಡಿದ ರಾಷ್ಟ್ರಕೂಟ ಕಾಲದಲ್ಲಿ ಸಾಹಿತ್ಯ ಸಂಭ್ರಮ ಮಾಡಲಾಯಿತು ಎಂದರು. ಉದಾಹರಣೆಗೆ ಅದನ್ನು ಬಂದು ತನ್ನ ತಾಯಿಗೆ ಹೇಳೋದ್ರೊಳಗೆ ಇನ್ನೊಂದು ಕತೆ ಹೇಳಿರ್ತಾಳೆ. ಯಾಕೆ ಇನ್ನೊಂದು ಕತೆ ಅಂದ್ರೆ 2 ಕತೆ. ಅವರು ಇನ್ನೊಬ್ಬರು ಬಂದು ಹೇಳಿದ್ರೆ ಅದು 3ನೇ ಕತೆ. ರಸಿಕರಿಗೋಸ್ಕರ. ಅದರಿಂದ ಸಾಹಿತ್ಯ ಕ್ಷೇತ್ರದ ಮೊದಲ ಪ್ರಜೆ ಕಂಬಾರವರನ್ನ ಕುರಿತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದ ಉದ್ದಗಲಗಳಲ್ಲಿ ಬೇರೆ ಕಡೆ ಸಾಹಿತ್ಯ ವೇದದಲ್ಲಿ ಮಾತಾಡಿದರೆ ಕಂಬಾರ ನಮಗೆ ಚೆನ್ನಾಗಿ ಗೊತ್ತು ಅಂತ ಹೇಳುವ ಮೂಲಕ ಅವರು ಕರ್ನಾಟಕದವರು, ಕನ್ನಡದಲ್ಲಿ ಬರವಣಿಗೆ ಮಾಡಿದವರು ಅಂತ ನಮ್ಮ ಕನ್ನಡಕ್ಕೆ ಹೆಸರನ್ನು, ಕೀರ್ತಿಯನ್ನು ತಂದುಕೊಟ್ಟಂಥ ಕಂಬಾರವರು ಇವತ್ತು ಅಧ್ಯಕ್ಷತೆ ವಹಿಸಿದ್ದಾರೆ. ಹಾಸನ ಸಾಹಿತ್ಯ ಸಂಭ್ರಮಕ್ಕೆ ಒಂದು ಅರ್ಥಪೂರ್ಣವಾದಂತಹ ಅಧ್ಯಕ್ಷತೆಯನ್ನು ಆಯ್ಕೆ ಮಾಡಿದಂತಹ ಆಯ್ಕೆ ಸಮಿತಿಯ ಮಹೇಶ್ ಅವರಿಗೆ ಇವತ್ತು ಮಾತಿನ ಮೂಲಕ ನಾವು ಗೆಲ್ಲಿಕ್ಕೆ ಯತ್ನಿಸ್ತಾ ಇದ್ದೀವಿ. ಆದರೆ ಬರಹದ ಮೂಲಕ ನಮ್ಮನ್ನು ಗೆಲ್ಲಿಸಿದಂಥವರು, ಅದು ಯಶವಂತ ಚಿತ್ತಾಳರಿಂದ ಹಿಡಿದು ಮಾಸ್ತಿಯವರಿಂದ ಹಿಡಿದು ಬೇಂದ್ರೆ, ಕುವೆಂಪು, ದೇವನೂರು, ಕಂಬಾರರು, ಹಂಪನ, ಹೀಗೆ ನಮ್ಮ ಮುಂದೆ ಬಹಳ ದೊಡ್ಡ ತಲೆಮಾರಿದೆ. ಆ ತಲೆಮಾರಿನ ಸ್ಫೂರ್ತಿಯಲ್ಲಿ ನಾವು ಕನ್ನಡದ ಪ್ರೀತಿಯನ್ನು, ಸಾಹಿತ್ಯದ ಪ್ರೀತಿಯನ್ನು, ಅಕ್ಷರದ ಪ್ರೀತಿಯನ್ನು ಪಡ್ಕೊಂಡವರು. ಅದು ಮುಂದಿನ ತಲೆಮಾರಿಗೆ ದಾಟಿಸುವಂಥ ಕೆಲಸವನ್ನು ಮಲ್ಲೇಶ್ ಗೌಡರು, ಮದನಗೌಡರು ಮತ್ತು ಹಾಸನ ಸಾಹಿತ್ಯೋತ್ಸವ ಸಮಿತಿ ಮಾಡ್ತಾ ಇದೆ. ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ನಮ್ಮ ತಂದೆಯವರ ಕಾಲದಿಂದ ಸಾಹಿತ್ಯದ ಬಗ್ಗೆ ವಿಶೇಷ ಪ್ರೀತಿ, ಆಸಕ್ತಿಯನ್ನು ನಮ್ಮ ಕುಟುಂಬ ಹೊಂದಿದೆ. ಜ್ಞಾನಪೀಠ ಪುರಸ್ಕೃತರಾದ ಚಂದ್ರಶೇಖರ್ ಕಂಬಾರ ಅವರ ಬಗ್ಗೆ ಬಾಲ್ಯದಿಂದಲೇ ನಮ್ಮ ತಂದೆಯವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಎಂದರು. ಹಾಸನ ಜಿಲ್ಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಿರುವುದು ನಮ್ಮ ಹೆಮ್ಮೆ. ಇಂತಹ ಕಾರ್ಯಕ್ರಮಗಳಿಗೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಆಗಿದ್ದಾಗ ಮಾತ್ರ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ರಕ್ಷಣೆ ಸಾಧ್ಯ. ಕನ್ನಡ ಹಾಗೂ ಕನ್ನಡ ಪರ ಯಾವುದೇ ಕಾರ್ಯಕ್ರಮಗಳ ಯಶಸ್ಸಿಗೆ ತನ್ನ ಸಹಕಾರ ಸದಾ ಇರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಾಗಾಗಿ ನಾನು ಕೂಡ ನಮ್ಮ ಮಾಧ್ಯಮದವರ ಮುಖಾಂತರ ನನ್ನ ಹಾಸನ ಜಿಲ್ಲೆಯ ಜನತೆಗೂ ಕೂಡ ಕೇಳ್ತಾ ಇದ್ದೀನಿ, ಇನ್ನು 2 ದಿನ ಕಾಲ ಇಂಥ ಒಂದು ಕಾರ್ಯಕ್ರಮ ಸಾಹಿತ್ಯೋತ್ಸವ ನಡೀತಾ ಇರುತ್ತೆ. ಹಾಸನ ಜನತೆ ತಾವೆಲ್ಲರೂ ಕೂಡ ನಮ್ಮ ಕನ್ನಡದ ಬಗ್ಗೆ ಮತ್ತು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಬಗ್ಗೆ ನಾವೆಲ್ಲ ಎತ್ತಿಡಿಯುವಂಥ ಕೆಲಸನ ಮಾಡಬೇಕು. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ತುಂಬು ಹೃದಯದಿಂದ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಸಬೇಕು ಅಂತ ನಮ್ಮ ಹಾಸನ ಜನತೆಯೂ ಕೂಡ ನಾನು ಮನವಿಯನ್ನು ಮಾಡ್ತಾ, ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಇಂಥ ಒಂದು ಮಹತ್ವದ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಾನು ಕೂಡ ಶುಭವನ್ನು ಕೋರ್ತಾ ಕನ್ನಡ
ಸಾಹಿತ್ಯ ಪರಿಷತ್ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರು ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಖಂಡಿತವಾಗಲೂ ಏನು ಒಂದು ಜನಸ್ಪಂದನ ಒಂದು ಕಾರ್ಯಕ್ರಮ ನಾನು ಕಳೆದ ವಾರ ಇಟ್ಕೊಂಡಿದ್ದೆ. ಹಾಗಾಗಿ ಕಳೆದ ವಾರ ಅದು ನಮ್ಮ ಪ್ರಧಾನಮಂತ್ರಿ ಅದು ನಿಧನದಿಂದ ಮಾಜಿ ಪ್ರಧಾನಮಂತ್ರಿಗಳು ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಹೊರಡಬೇಕಾಗುತ್ತೆ. ಸಂಜೆ ಮತ್ತೆ ಬಂದು ಸಾಹಿತ್ಯದ ಬಗ್ಗೆ ಕೂತ್ಕೊಂಡು ನಾನು ಕೂಡ ವೀಕ್ಷಿಸ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಶುಭವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಬಹಳಿಲ್ಲ ಬಲ್ಲಿದರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗೆಲ್ಲ ಸರ್ವಜ್ಞ. ಸರಿ ಅಲ್ವಾ? ಹಾ, ಸಾಹಿತ್ಯ ಎಲ್ಲರಿಗೂ ಬೇಕು, ಎಲ್ಲರಿಗೂ ಬೇಕು. ಸಾಹಿತ್ಯವೇ ಒಂದು ಔಷಧ. ನಮ್ಮ ಲಕ್ಷ್ಮಣ್ ರಾಯರ್ದಾಗಲಿ, ದುಂಡಿ ರಾಜ್ಯದವ್ರದ ಆಗಲಿ, ಇವನ್ನೆಲ್ಲ ಓದ್ತಾ ಇದ್ರೆ ಬರೀ ಒಂದು ಬಾಳು ಜೀವನ. ಬೆಳಿಗ್ಗೆ ಇದ್ರೆ ಆ ಕ್ರೈಮು, ಈ ಕ್ರೈಮು, ಅದು ಇದು ಅಂತಂದ್ಬಿಟ್ಟು ಪೇಪರಲ್ಲಿ ಸಿಗುತ್ತೆ. ಸ್ವಲ್ಪ ಅವ್ರದ್ದು ಏನಾದರೂ ನೋಡಿದ್ರೆ ಎಷ್ಟೊಂದು ನಮ್ಮಲ್ಲಿ ಇದೆ, ನಶಿಸಿ ಹೋಗಿದೆ. ಬಹಳ ಇದು ಎಲ್ಲ ಬೇಕು ಅಂತಂದದ ಕಡತಗಳೇ ಕಾಣೆ ಆಗ್ತಾ ಇದ್ದಿದ್ದು. ಇಂಥ ಒಂದು ಸಂದರ್ಭದಲ್ಲಿ ಈ ಆಫೀಸ್ನ ಅನುಷ್ಠಾನ ಮಾಡಿದ್ದೀವಿ ಸರ್ ನಾವಿಲ್ಲಿ. ಎಲ್ಲ ಕಡೆನೂ ಬಹುಶಃ ಕರ್ನಾಟಕದಲ್ಲಿ ಅನುಷ್ಠಾನ ಆಗಿದೆ. ಸೊ ಅದರ ಮೂಲಕ ಕನ್ನಡಕ್ಕೆ ಯಾವುದೇ ಚ್ಯುತಿ ಬಾರದಂತೆ ನಮ್ಮ ನುಡಿ ಒಂದು ತಂತ್ರಾಂಶವನ್ನು, ಈಗ ಯೂನಿಕೋಡ್ ಅಂತ ಅಂದ್ಬಿಟ್ಟು ಒಂದು ತಂತ್ರಾಂಶವನ್ನು ಬಳಸ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನಾನು ಕೂಡ ಟೈಪ್ ಮಾಡಬಲ್ಲೆ, ಅಂದರೆ ಅಷ್ಟು ಸರಳವಾಗಿ ಕನ್ನಡವನ್ನೇ ನಾವು ಇದು ಮಾಡ್ತಾ ಇದ್ದೀವಿ. ಏನು ಕನ್ನಡ ಒಂದು ವೇದಿಕೆಯಲ್ಲಿ ಮಾತಾಡ್ತಿದ್ದೀನಿ ಅಂತಲ್ಲ, ಮನಸ್ಸು ಯಾವಾಗಲೂ ನಾವು ಕನ್ನಡಿಗರು. ಸೊ ವಿದ್ಯಾರ್ಥಿನಿ ಆಗಿದ್ರೂ ಕೂಡ ನಾನು ಅದರ ಬಗ್ಗೆ ನಾವು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅನ್ನೋ ಥರ ಆಗ್ಬಿಟ್ಟಿದ್ದೀವಿ. ಎಲ್ಲನೂ ಓದ್ಕೊಂಡಿದ್ದೀವಿ. ಅದನ್ನ ಎಕ್ಸಾಕ್ಟಾಗಿ ಈ ಒಂದು ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಇದ್ರ ಬಗ್ಗೆ ಪ್ರೆಸೆಂಟ್ ಮಾಡೋ ಅಂತಂದ್ರೆ ಕೋಶ ಎಲ್ಲ ಸೋಲ್ತೀವಿ ಅಂತಂದ್ಬಿಟ್ಟು ನಾನು ಭಾವಿಸ್ತೇನೆ. ಸ್ವಲ್ಪ ತಯಾರಿ ಬೇಕಾಗತ್ತೆ ಅಂತಂದ್ಬಿಟ್ಟು ನಾನು ಭಾವಿಸ್ತೇನೆ. ಸೊ ಈ ಒಂದು ಇದರಲ್ಲಿ ನಮ್ಮ ಹಾಸನದಲ್ಲಿ ಮುಖ್ಯವಾಗಿ ನಮ್ಮ ಮಲ್ಲೇಶ್ ಗೌಡರು ಬಹಳಷ್ಟು ಅದ್ರ ಬಗ್ಗೆ ಆಸಕ್ತಿ ತಗೊಂಡಿದ್ದಾರೆ. ನಮ್ಮ ಕನ್ನಡ ರಥ ಬಂತು ಮಂಡ್ಯದಲ್ಲಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ಬಹಳಷ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಇದು ಮಾಡಿದ್ವಿ, ಅಂದರೆ ಸ್ವಾಗತ ಮಾಡಿದ್ವಿ. ಚೆನ್ನಾಗಿತ್ತು. ಆ ವಾತಾವರಣನೇ ಒಂದು ಅದ್ಭುತವಾದ ವಾತಾವರಣ, ಚೆನ್ನಾಗಿತ್ತು. ಆ ಒಂದು ವಾತಾವರಣಗಳು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಸೃಷ್ಟಿಯಾಗಲಿ ಅಂತಂದ್ಬಿಟ್ಟು ಭಾವಿಸ್ತಾ, ಇದೇ ವೇಳೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ಎಂಸಿಇ ಕಾಲೇಜ್ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಸಾಹಿತಿ ಚಂದ್ರಶೇಖರ್ ಕಂಬಾರ, ಸಾಹಿತಿ ನಾಡಜ ಹಂಪ ನಾಗರಾಜಯ್ಯ, ರಾಜ್ಯ ಪರಿಷತ್ತು ಕೋಶಾಧ್ಯಕ್ಷ ಪಟೇಲ್ ಪಾಂಡು, ಸಂಚಾಲಕ ಬಿಆರ್ ಲಕ್ಷ್ಮಣ್ ರಾವ್, ಹಿರಿಯ ಪತ್ರಕರ್ತ ಗಿರೀಶ್ ರಾವ್ ಹತ್ತರ್ಜೋಗೆ, ಕಸಬಾ ಮಾಜಿ ಅಧ್ಯಕ್ಷ ಎಚ್ಪಿ ಮದನ್ ಗೌಡ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.